ನಿಲ್ದಾಣದಲ್ಲಿ ಖಾಸಗಿ ವಾಹನ ನಿಲುಗಡೆಗೆ ಬಿತ್ತು ಬ್ರೇಕ್. ಶಿರಾ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪೊಲೀಸರಿಂದ ಎಚ್ಚರಿಕೆ. ಶಿರಾನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಖಾಸಗಿ ವಾಹನಗಳ ನಿಲುಗಡೆ ತಾಣವಾಗಿತ್ತು. ಅಲ್ಲದೆ ದ್ವಿಚಕ್ರ ವಾಹನಗಳು ಮತ್ತು ಆಟೋಗಳು ಬೇಕಾಬಿಟ್ಟಿಯಾಗಿ ನಿಲ್ದಾಣದಲ್ಲಿ ನಿಲ್ಲಿಸ್ತಾ ಇದ್ರು. ಇದರಿಂದ ಒಂದೆಡೆ ಪ್ರಯಾಣಿಕರ ಸಂಚಾರಕ್ಕೆ ತೊಂದರೆ ಉಂಟಾಗ್ತಾ ಇದ್ರೆ ಮತ್ತೊಂದೆಡೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗ್ತಾ ಇತ್ತು. ಈ ಕುರಿತು ಸಾರ್ವಜನಿಕರು ಅನೇಕ ಬಾರಿ ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆಗೆ ಮನವಿಯನ್ನ ಸಲ್ಲಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಳು ಮಾತ್ರ ನಿಲ್ಲಿಸಲೇಬೇಕೆಂದು ಒತ್ತಾಯಿಸಿದ್ರು. ಇನ್ನು ಈ ಹಿಂದೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸಹ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಅವ್ಯವಸ್ಥೆ ಬಗ್ಗೆ ವರದಿಯನ್ನ ಮಾಡಿತ್ತು. ಇದೀಗ ಎಚ್ಚೆತ್ತ ಶಿರಾನಗರ ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಂಯುಕ್ತ ಕಾರ್ಯಾಚರಣೆಯನ್ನ ನಡೆಸಿ ಬಸ್ ನಿಲ್ದಾಣದಲ್ಲಿ ಬೇಕಾಬಿಟ್ಟಿಯಾಗಿ ನಿಂತಿದ್ದ ದ್ವಿಚಕ್ರ ವಾಹನಗಳನ್ನು ತೆರವುಗೊಳಿಸಿ ವಾಹನ ಮಾಲೀಕರಿಗೆ ದಂಡ ವಿಧಿಸಿದ್ದಾರೆ. ಇನ್ನು ಪಿಎಸ್ಐ ರೇಣುಕಾ ಯಾದವ್ ಅವರು ಮಾತನಾಡಿ, ಶಿರಾದಲ್ಲಿ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಅಭಿಯಾನ ಕೈಗೊಂಡಿದ್ದು, ನೋ ಪಾರ್ಕಿಂಗ್ನಲ್ಲಿ ಗಾಡಿ ನಿಲ್ಲಿಸುವವರ ಮೇಲೆ ಕಾನೂನಿನ ಅಡಿ ಫೈನ್ ಹಾಕಲಾಗ್ತಾ ಇದೆ. ಅಲ್ಲದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ದ್ವಿಚಕ್ರ ವಾಹನಗಳನ್ನ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ರೂ ಸಹ ಕೆಲವರು ಹಗಲಲ್ಲಿ ಗಾಡಿ ನಿಲ್ಲಿಸಿ ಕೆಲಸಕ್ಕೆ ತೆರಳಿ ಸಂಜೆ ವೇಳೆ ಬಂದು ಗಾಡಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಇದರಿಂದ ವಾಹನಗಳ ಕಳ್ಳತನ ಪ್ರಕರಣಗಳು ಸಹ ಹೆಚ್ಚಾಗ್ತಾ ಇದ್ವು. ಈಗ ಅದಕ್ಕೆ ಬ್ರೇಕ್ ಹಾಕಲಾಗಿದೆ ಎಂದು ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ತುಮಕೂರು ಜಿಲ್ಲೆ ಶಿರಾನಗರ ಪೊಲೀಸ್ ಠಾಣೆ ವತಿಯಿಂದ ಈ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಒಂದು ಅಭಿಯಾನವನ್ನ ಆಯೋಜಿಸಿದಿವೆ. ಈ ಅಭಿಯಾನದಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ತಕ್ಕಂತಹ ವೆಹಿಕಲ್ಗಳನ್ನ ಪಾರ್ಕಿಂಗ್ ಅಲ್ಲಿ ನೋ ಪಾರ್ಕಿಂಗ್ ವೆಹಿಕಲ್ಗಳಿಗೆ ಮತ್ತೆ ವಿತೌಟ್ ಹೆಲ್ಮೆಟ್ ಗಾಡಿ ಓಡಿಸ್ತಾ ಇರೋರಿಗೆ, ಅದೇ ರೀತಿ ವಿತೌಟ್ DLO ಮತ್ತೆ ಇನ್ಶೂರೆನ್ಸ್ ಇಲ್ದಿರೋರಿಗೆ, 2 ವೀಲರ್ಗೂ 4 ವೀಲರ್ಗೂ ಸಹ ಯಾರ್ಯಾರು ಈ ಒಂದು ಕಾನೂನಿನ ಅಡಿಯಲ್ಲಿ ಕಾನೂನು ಕ್ರಮಬದ್ಧವಾಗಿ ಗಾಡಿಗಳನ್ನ ವ್ಯವಸ್ಥಿತವಾಗಿ ನಿಲ್ಲಿಸದೇ ರೀತಿಯಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಅವ್ರಿಗೆ ಫೈನ್ ಹಾಕ್ಸ್ತಾ ಇದೀವಿ. ಅದೇ ರೀತಿ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಅಲ್ಲಿ ನಿಲ್ತಕ್ಕಂಥ ಗಾಡಿಗಳು ಗಾಡಿ ಬೇಕಾಬಿಟ್ಟಿ ನಿಲ್ಸಿರೋದನ್ನ ಕಳ್ತನ ಆಗ್ತಾ ಇದಾವೆ. ಅದರಿಂದ ಅವ್ರಿಗೆ ಕ್ರಮಬದ್ಧವಾಗಿ ಪಾರ್ಕಿಂಗ್ ಇರೋ ವ್ಯವಸ್ಥೆಯಲ್ಲಿ ಗಾಡಿ ನಿಲ್ಸೋದ್ರ ಬಗ್ಗೆ ಅವ್ರಿಗೆ ತಿಳಿಸ್ತಾ ಇದೀವಿ. ಮತ್ತೆ ಈ ಕಾನೂನು ಸುರಕ್ಷತೆ ರಸ್ತೆ ಸುರಕ್ಷತೆ ಬಗ್ಗೆ ಇರುವಂತಹ ಕಾನೂನುಗಳನ್ನ ಜನರಿಗೆ ಈ ಒಂದು ಅಭಿಯಾನದ ಮೂಲಕ ನಾವು ತಿಳಿಯಪಡಿಸೋ ಮೂಲಕ ಈ ಒಂದು ಅಭಿಯಾನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಒಟ್ನಲ್ಲಿ ಪೊಲೀಸರ ಬಗ್ಗೆ ನಿಲ್ದಾಣದಲ್ಲಿ ಆಗ್ತಾ ಇದ್ದ ಟ್ರಾಫಿಕ್ ಜಾಮ್ ಬಗ್ಗೆ ಸದ್ಯ ಬ್ರೇಕ್ ಹಾಕಿದ್ದಾರೆ. ಈ ಕ್ರಮ ನಗರದಲ್ಲಿ ಎಷ್ಟು ದಿನ ಮುಂದುವರಿಯುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.